ಬಿಸಿಲಿನಿಂದ ಬೇಯ್ತಾ ಇದ್ದಂತ ರಾಯಚೂರಿನಲ್ಲಿ ಚಳಿ ಈಗ ಖಡಖಡ ನಡುಗಿಸ್ತಾ ಇದೆ. ಚಳಿಯ ಅಬ್ಬರಕ್ಕೆ ತಂಡ ಹೊಡಿತಾ ಇದ್ದಾರೆ ಜನ. ಬಿಸಿಲು ಬಂದರೂ ಕೂಡ ಶೀತಗಾಳಿಗೆ ಜನರು ಕಂಗಾಲಾಗಿದ್ದಾರೆ. ರಾಯಚೂರು ಇತಿಹಾಸದಲ್ಲಿ ಈ ಬಾರಿ ಅತಿ ಹೆಚ್ಚು ಚಳಿ ದಾಖಲಾಗಿದೆ. ಕನಿಷ್ಠ 10 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿರೋದು. ರಾಯಚೂರಿನಲ್ಲಿ ಉಷ್ಣಾಂಶ ದಾಖಲು. ಸ್ವೆಟರ್ ಖರೀದಿಗೆ ಮುಗಿಬಿದ್ದಿದ್ದಾರೆ ರಾಯಚೂರು ಮಂದಿ. ನೆಗಡಿ, ಶೀತ, ಜ್ವರ ಹಾಗೂ ಕೆಮ್ಮಿನಿಂದ ಜನರು ನರಳಾಡ್ತಾ ಇದ್ದಾರೆ. ಅಸ್ತಮ ಪೀಡಿತರಿಗೆ ಮಾರಕವಾಗಿದೆ ಈ ಬಾರಿಯ ಚಳಿ. ಸದಾ ಬಿಸಿಲಿರ್ತಾ ಇತ್ತು ರಾಯಚೂರು ಜಿಲ್ಲೆ ಅಂದ್ರೆ, ಆದ್ರೆ ಈ ಬಾರಿ ಚಳಿಗೆ ಖಡಖಡ ಅಂತ ನಡುತ್ತಾ ಇದೆ. ಬಿಸಿಲನಾಡು ರಾಯಚೂರು ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಭಾರಿ ಚಳಿ ಉಂಟಾಗ್ತಾ ಇದೆ. ಈ ಚಳಿಯಿಂದಾಗಿ ಜನರು ತತ್ತರಿಸಿ ಹೋಗಿದ್ದಾರೆ. ಬಿಸಿಲನಾಡು ಅಂದರೆ ರಾಯಚೂರು ಅಂದರೆ ಬಿಸಿಲನಾಡಿತ್ತು. ಆದರೆ ಈಗ ಚಳಿಯಿಂದಾಗಿ ಇಡೀ ರಾಯಚೂರು ಜಿಲ್ಲೆಯ ಜನರು ತಂಡ ಹೊಡೆದಿದ್ದಾರೆ. ಬೆಳಗ್ಗೆ ವಾಕಿಂಗ್ ಮಾಡಲಿಕ್ಕೂ ಕೂಡ ಭಯ ಪಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ನೀವು ನೋಡ್ತಾ ಇರ್ಬೋದು, ಈಗಾಗಲೇ ವಾಕಿಂಗ್ ಮಾಡ್ಲಿಕ್ಕಂತೆ ಬಂದಂಥವ್ರು ಎಲ್ಲರೂ ಕೂಡ ಎಷ್ಟೊಂದು ಚಳಿ ಈ ವರ್ಷ ಇದೆ ಅನ್ನುವಂಥ ಒಂದು ಆತಂಕದಲ್ಲೇ ಮನೆಯಿಂದ ಹೊರ ಬರ್ತಾ ಇದ್ದಾರೆ. ಬಂದಂಥವ್ರು ಎಲ್ಲರೂ ಕೂಡ ಚಳಿ ತತ್ತರಿಸಿ ಹೋಗ್ತಾ ಇದ್ದಾರೆ. ಚಳಿ ಜೊತೆಗೆ ಶೀತ ಗಾಳಿ ಬೀಸ್ತಾ ಇರೋದ್ರಿಂದ ಮನೆಯಿಂದ ಹೊರಬರೋರು ಮತ್ತು ಹಲವರಿಗೆ ಅನಾರೋಗ್ಯ ಸಮಸ್ಯೆ ಕೂಡ ಉಂಟಾಗ್ತಾ ಇದೆ ಅಂತ ಹೇಳ್ಬೋದು. ನಾನು ಇಲ್ಲಿರುವಂಥವ್ರನ್ನೇ ಮಾತಾಡಿಸ್ತೀನಿ ಅಂತ. ಸರ್, ಚಳಿಯಿಂದ ಏನೇನು ಎಫೆಕ್ಟ್ ಆಗ್ತಾ ಇದೆ? ಚಳಿಯಿಂದ ಹೊರಗಡೆ ಅರ್ಲಿ ಮಾರ್ನಿಂಗ್ ಬಂದರೆ ಶೀತ ಇದು ಎಫೆಕ್ಟ್ ಆಗುತ್ತೆ. ಆಮೇಲೆ 6 ಗಂಟೆ ಮೇಲೆ ಬಂದರೆ ವಾಕಿಂಗ್ ಮಾಡಿದರೆ, ಎಕ್ಸರ್ಸೈಸ್ ಮಾಡಿದರೆ, ಆಟಗಳು ಆಡಿದರೆ ಅದರ ಎಫೆಕ್ಟ್ ಆಗಲ್ಲ. ಒಂದೇ ತಲೆ ಕುಂತರೆ ಚಳಿ ಮತ್ತು ಶೀತಗಾಳಿ ಎಫೆಕ್ಟ್ ಆಗುತ್ತೆ. ಸರ್, ಹಿಂದೆಂದೂ ಕೂಡ ನೋಡಲಾರ್ದಂಥ ರೀತಿಯಲ್ಲಿ ಈ ವರ್ಷ ಚಳಿ ಕಾಣ್ತಾ ಇದ್ದೇವೆ. ಸೊ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ? ನನ್ನ ಅನುಭವದ ಪ್ರಕಾರ ಕಳೆದ 10-15 ವರ್ಷಗಳಲ್ಲಿ ಇಂಥ ಒಂದು ಚಳಿಯನ್ನು ಕಂಡಿದ್ದಿಲ್ಲ. ಹೋದ ವರ್ಷ ಯಾವಾಗಾದರೂ ಕೂಡ ಒಂದು ದಿವಸ ಅಥವಾ 2 ದಿವಸ ಚಳಿ ಇರ್ತಿತ್ತು. ಆದರೆ ಈ ಸರಿ ನಿರಂತರವಾಗಿ ಕಳೆದ 10-15 ದಿವಸದಿಂದ ಚಳಿ ಇದೆ. ತುಂಬ ಚಳಿ ಇದೆ. ನಾವು 6 ಗಂಟೆಗಿಂತ ಮುಂಚೆ ಹೊರಗೆ ಬಂದರೆ ಪುಪ್ಪಸವನ್ನು ಕುಕ್ಕಿದಂಗೆ ಆಗ್ತದೆ ಮತ್ತು ಭಾಳ ತೊಂದರೆ, ವಯಸ್ಸಾದವರಿಗಂತೂ ತೊಂದರೆ ಆಗ್ತದೆ. ಅದಕ್ಕೆ ನಾವೆಲ್ಲರೂ 7 ಗಂಟೆ ಮೇಲೇ ಬರ್ತಾಯಿದ್ದೀವಿ. ಎಷ್ಟು ದಿವಸ ಇರುತ್ತೋ ಗೊತ್ತಿಲ್ಲ. ಇದು ಮಲೆನಾಡಕ್ಕಿಂತ ಹೆಚ್ಚಿಗೆ ಚಳಿ ನಮ್ಮಲ್ಲಿ ಆಗಿದೆ. ಅಲ್ಲ ಸರ್, ಈಗ ಜಿಲ್ಲಾಡಳಿತ ಕೂಡ ಸೂಚನೆ ಕೊಟ್ಟಿದೆ, ಚಳಿ ಜಾಸ್ತಿ ಇದೆ, ಯಾರೂ ಕೂಡ ಅನಾವಶ್ಯಕವಾಗಿ ಹೊರ ಬರಬೇಡಿ, ಬರಬೇಕಾದ್ರೆ ಸ್ವೆಟರ್ ಹಾಕ್ಕೊಂಡು ಪ್ರಿಕಾಷನ್ಸ್ ತೊಗೊಂಡೇ ಬನ್ನಿ ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ. ಏನು ಹೇಳ್ತೀರಾ? ಹಿಂದೆಂದೂ ಕಾಣದಂಥ ಚಳಿ ಮಾತ್ರ ಈ ಬಾರಿ ಕಂಡಿದೆ. ಹೀಗಾಗಿ ಭಾಳ ಚಳಿ ಐತೆ. ಭಾಳ ಕೈನೂ ಐಸ್ ಆಗ್ತಾ ಇದೆ. ಅಂಥ ಚಳಿ ರಾಯಚೂರಿನಲ್ಲಿ ನಾನಂತೂ ನೋಡೇ ಇಲ್ಲ. ಈ ಸಲ ಜಾಸ್ತಿ ಇದೆ. ಅಲ್ಲ ಸರ್, ಈ ಚಳಿ ಬರ್ತಾ ಇದೆಯಲ್ಲ, ಚಳಿಯಿಂದ ಈಗ ನಿಮ್ಮೆಲ್ಲ ಆರೋಗ್ಯ ಸಮಸ್ಯೆ ಕೂಡ ಆಗ್ತಾ ಇದೆ. ಕೆಲವು ಕೆಮ್ಮು, ದಮ್ಮು ಅಂಥದ್ದೆಲ್ಲ ಶುರು ಆಗ್ತಾ ಇದೆ. ಅಂಥವ್ರು ಏನೇನು ಎಚ್ಚರಿಕೆ ವಹಿಸ್ಬೇಕಂತ ಜಿಲ್ಲಾಡಳಿತ ಹೇಳಿದೆ? ಸರ್, ನಿರಂತರವಾಗಿ ಜೂನ್ನಿಂದ ಈ ವರ್ಷ ನವಂಬರ್ ತನಕ ಮಳೆ ಬಂದೆ ಸರ್. ಆದ ಕಾರಣ ನಾವು ಮಳೆ ರಾಯಚೂರಿಗೆ ಭಾಳ ಕಡಿಮೆ ಇತ್ತು ಸರ್. ನವಂಬರ್ ತನಕ ಬಂದ ಸರ್ ಮಳೆ. 8 ತಿಂಗಳ ನಿರಂತರವಾಗಿ ಮಳೆ ಸುರಿದ ಸರ್. 1 ತಿಂಗಳ ಬಿಟ್ಟಿಲ್ಲ. ಆದ ಕಾರಣ ಈ ವರ್ಷ ಚಳಿ ಹೆಚ್ಚದ ಸರ್. ನಾವು ಹೊರಗೆ ಬರಬೇಕಂದ್ರೆ ಶೆಟ್ರು ಮತ್ತು ಇದು ಎಲ್ಲ ಹಾಕ್ಕೊಂಡೇ ಬರ್ಬೇಕು ಸರ್. ಸರ್, ಏನು ಹೇಳ್ತೀರಾ? ಚಳಿ ಇದೆ, ಕೈ ಎಲ್ಲ ಕೂಡ ಥಂಡ ಆಗ್ತಾ ಇದ್ದಾವೆ. ಹೊರ ಬರಬೇಕಾದ್ರೂ ಕೂಡ ಜನ ಭಯ ಪಟ್ಕೊಂಡೇ ಹೊರ ಬರುವಂಥ ಸ್ಥಿತಿ ಇದೆ. ಕೈಯಲ್ಲಿ ಚಳಿ ಹದರ್ತಿರ್ತದೆ. ಸೊ ವಯಸ್ಸಾದವ್ರು ಬಂದರೆ ಸ್ವಲ್ಪ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಗ್ತಾ ಇರ್ತದೆ. ಸೊ ವಯಸ್ಸಾದವ್ರು 7 ಗಂಟೆ ಮೇಲೆ ಬಂದರೆ ಚೆನ್ನಾಗಿ ಒಳ್ಳೆಯದಾಗ್ತದೆ. ಇದಿಷ್ಟು ರಾಯಚೂರಿನ ಜನರು ಹೇಳುವಂಥ ಮಾತಾಗಿದೆ. ಒಟ್ಟಲ್ಲಿ ಈ ವರ್ಷ ಹಿಂದೆಂದೂ ಕಾಣಲಾದಂಥ ಚಳಿಯನ್ನು ರಾಯಚೂರು ಜನರು ಅನುಭವಿಸ್ತಾ ಇದ್ದಾರೆ. ಚಳಿಗಾಲ ಬಂತು ಅಂದರೆ ಸಾಕು, ರಾಯಚೂರಲ್ಲಿ ಬರೀ ಬಿಸಿಲಿರ್ತಾ ಇತ್ತು. ಆದರೆ ಈ ವರ್ಷ ಇಷ್ಟೊಂದು ಚಳಿಯಿಂದಾಗಿ ಇಡೀ ಜಿಲ್ಲೆಯ ಜನರು ತಂಡ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.